ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಿರೂರ ಗ್ರಾಮದಲ್ಲಿ ಬ್ಯಾಂಕ್ ದರೋಡೆಗೆ ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ. ಶಿರೂರ ಗ್ರಾಮದ ಎಸ್ಬಿಐ ಶಾಖೆಗೆ ಕನ್ನ ಹಾಕಲು 4 ಖದೀಮರು ಕಳೆದ ರಾತ್ರಿ ಪ್ರಯತ್ನವನ್ನು ನಡೆಸಿದ್ದಾರೆ. ಮಾಹಿತಿಯ ಪ್ರಕಾರ ಬ್ಯಾಂಕ್ನಲ್ಲಿ ಸುಮಾರು 5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಹಾಗೂ 11 ಲಕ್ಷ ರೂಪಾಯಿ ನಗದು ಹಣ ಸಂಗ್ರಹವಾಗಿತ್ತು. ಬ್ಯಾಂಕ್ ಹಿಂಭಾಗದ ಗೋಡೆಯನ್ನ ಒಡೆಯುವ ಮೂಲಕ ಒಳನುಗ್ಗಲು ಖದೀಮರು ಯತ್ನಿಸಿದ್ದು, ಸ್ವಲ್ಪ ಗೋಡೆ ಒಡೆದ ವೇಳೆ ಉಂಟಾದ ಶಬ್ದದ ಹಿನ್ನೆಲೆ ಅವರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಇದರಿಂದಾಗಿ ದೊಡ್ಡ ಮಟ್ಟದ ದರೋಡೆ ತಪ್ಪಿದೆ. ಬೆಳಗ್ಗೆ ಬ್ಯಾಂಕ್ ಸಿಬ್ಬಂದಿ ಕೆಲಸಕ್ಕೆ ಆಗಮಿಸಿದಾಗ ಗೋಡೆ ಒಡೆದಿರುವುದು ಕಂಡು ಬಂದದ್ದು. ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಸುದ್ದಿ ತಿಳಿದ ಕೂಡಲೇ ನವಲಗುಂದ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಶ್ವಾನದಳ ಸಿಬ್ಬಂದಿಯನ್ನ ಕರೆಸಿ ಪರಿಶೋಧನೆಯನ್ನ ಕೈಗೊಳ್ಳಲಾಗಿದೆ. ಕಳ್ಳರನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದು, ಈ ಸಂಬಂಧ ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗ್ತಾ ಇದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಏನಾಗಿದೆ ಹೇಳಿ ಸರ್? ನನ್ನ ಹೆಸರು ವಿನೋದ್ ಕುಮಾರ್ ಕಾಂಬ್ಳೆ ಅಂತ. ಇಲ್ಲಿ SBI ಶಿರೂರ್ ಬ್ಯಾಂಕ್ ಮ್ಯಾನೇಜರ್ ಸರ್ ನಾನು. ನಾವು ನಿನ್ನೆ ಯಥ ಪ್ರಕಾರ ಸಾಯಂಕಾಲ 8 ಗಂಟೆ 15 ನಿಮಿಷಕ್ಕೆ ಬ್ಯಾಂಕ್ ಕ್ಲೋಸ್ ಮಾಡಿ ನಾವು ನಮ್ಮ ಮನೆಗೆ ಹೋಗಿದ್ವಿ ಸರ್. ಆಮೇಲೆ ಬೆಳಗಡೆ ಬಂದು ನಾವು ನಮ್ಮ ಕೆಲಸದಲ್ಲಿ ತೊಡಗಿದ್ದಾಗ ಒಬ್ಬ ಕಸ್ಟಮರ್ ಬಂದು ನಿಮ್ಮ ಗೋಡೆ ಹಿಂದ್ಗಡೆ ಈ ರೀತಿ ಇರೋ ಗುದ್ಲಿಂದ ಹೊಡೆದಿದ್ದು ಇದಾಗಿದೆ, ಸ್ವಲ್ಪ ನೋಡು ಅಂತ ಹೇಳಿದರು. ಸೊ ಅದಕ್ಕೆ ಬಂದು ನೋಡಿದ ಮೇಲೆ ಅದು ಸ್ವಲ್ಪ ಕಳ್ಳತನ ಮಾಡೋ ಅಟೆಂಪ್ಟ್ ಥರ ಕಾಣಿಸ್ತದೆ. ಅದಕ್ಕೆ ನಾವು ನವಲಗುಂದ PSI ಅವರಿಗೆ ಫೋನ್ ಮಾಡಿ ಅವರು ತಕ್ಷಣ ಬಂದು ವಿಚಾರಣೆ ಮಾಡಿದರು. ಯಾರು ಕಳ್ಳತನ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತೇಳಿ ಗೊತ್ತಾದಮೇಲೆ ಆಮೇಲೆ CP ಅವರು ಮತ್ತು ಇನ್ನೊಬ್ಬ ಆಫೀಸರ್ ಬಂದು FIR ಅದೆಲ್ಲ ದಾಖಲೆ ಮಾಡ್ಕೊಟ್ಟಿದ್ದಾರೆ. ಸರ್, ಗೋಲ್ಡ್ ಎಷ್ಟಿತ್ತು, ಅಮೌಂಟ್ ಎಷ್ಟಿತ್ತು? ಸರ್, ನಿನ್ನೆ ಅಮೌಂಟ್ 11 ಲಕ್ಷ ಇತ್ತು ಸರ್. ಗೋಲ್ಡ್ 5 ಕೋಟಿ ವ್ಯಾಲ್ಯೂ ಇರೋ ಗೋಲ್ಡ್ ಇತ್ತು ಸರ್. ಏನು 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 ಕಳ್ತನ ಆಗಿಲ್ಲ? ಕಳ್ತನ ಏನಾಗಲಿಲ್ಲ ಸರ್. ಅದು ಗೋಡೆ ಅವರು ಅಷ್ಟೇ ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ ಸರ್. ನಿಮ್ಗೆ ಯಾರ್ದ್ರ ಮೇಲೆ ಸಂಶಯ ಇದೆ? ಈಗ ಸದ್ಯ ಅಂತ ಯಾರ ಮೇಲೆ ಸಂಶಯ ಇಲ್ಲ ಸರ್. ಮುಂಚೆ ಸೆಕ್ಯೂರಿಟಿ ಗಾರ್ಡ್ ಏನಿಲ್ಲ? ಮುಂಚೆ ಒಂದು 4 ಇಯರ್ಸ್ ಹಿಂದ್ಗಡೆ ಇದ್ರು ಅಂತ ಹೇಳ್ತಾರೆ ಸರ್. ಬಟ್ ನಾನು ಲಾಸ್ಟ್ ಇಯರ್ 2014 ಆಗಸ್ಟಲ್ಲಿ ಬಂದಿದ್ದೆ. ಆ ಟೈಮಲ್ಲಿ ಯಾರೂ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ. ಇವಾಗೂ ಯಾರೂ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ನಾವು ಮೇಲೆ ಅಧಿಕಾರಿಗಳಿಗೆ ಹೇಳಿದ್ದೀವಿ ಸೆಕ್ಯೂರಿಟಿ ಗಾರ್ಡ್ ಪ್ರೊವೈಡ್ ಮಾಡಂತೇಳಿ. ಇವತ್ತು ನೈಟಿಂದನೇ ಸೆಕ್ಯೂರಿಟಿ ಗಾರ್ಡ್ ಪ್ರೊವೈಡ್ ಮಾಡ್ತಾಯಿದ್ವಿ. ಇಲ್ಲ ಅವಾಗ ಯಾವ ಕಾರಣದಿಂದ ತೆಗೆದಾರಂತ ನಮಗೂ ಅಂತೂ ಗೊತ್ತಿಲ್ಲ ಸರ್. ಆ ಟೈಮಲ್ಲಿ ಏನಿತ್ತು, ನಾವು ಆ ಟೈಮಲ್ಲಿ ಇರಲಿಲ್ಲ ಇಲ್ಲಿ. ಸೊ ಅದು ರೀಸನ್ ಯಾಕೆ ತೆಗೆದ್ರು ಅನ್ನೋದು ನಮಗೆ ಈಗ ಸದ್ಯ ಅಂತೂ ಗೊತ್ತಿಲ್ಲ. ಬಟ್ ಇವತ್ತು ರಾತ್ರಿಯಿಂದ ಅದನ್ನು ಸೆಕ್ಯೂರಿಟಿ ಅರೇಂಜ್ ಮಾಡೋಕ್ಕೆ ನಮ್ಮ ಮೇಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸರಿ, ಓಕೆ. ಸರಿ, ಸ್ಟಾರ್ಟ್ ಮಾಡ್ಬಿಡ್ತಿಲ್ಲ. ನೀವು ಸ್ವಲ್ಪ ಮುಂಚೆ ನಾವು ಪರಿಶೀಲನೆ ಸ್ಟಾರ್ಟ್ ಮಾಡ್ತೀವಿ. ಮಾತಾಡ್ಬಿಡ್ರಿ. ಹಂಗೆ ಕೊಡೋದು ಸರ್.